ಹಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹೈ ನೆಕ್ ಕಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಅಳತೆ ತಗೊಂಡು ನಂತರ ಕಟಿಂಗ್ ಮಾಡೋಣ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ. ಈಗ ಅಳತೆ ತಗೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅಳತೆನ ಫಸ್ಟು ಫುಲ್ ಲೆಂತು ತೊಗೊಳ್ಳೋಣ. ಬ್ಲೌಸ್ ಎಷ್ಟು ಉದ್ದ ಬೇಕೋ ಅಷ್ಟು ಲೆಂತು ತೊಗೊಬೇಕು. ನಾನಿಲ್ಲಿ 14 ಇಂಚ್ ತೊಗೊಳ್ತಾ ಇದ್ದೀನಿ. ಲೆಂತನ್ನು ಭುಜ ತೊಗೊಳ್ಬೇಕು. ಈ ಟಿಪ್ಪಿಂದ ಈ ಟಿಪ್ಪು ಬ್ಯಾಕ್ ಸೈಡಲ್ಲೇ ತೊಗೊಬೇಕು. ನೀವು ಫ್ರಂಟ್ ಸೈಡಲ್ಲಿ ತೊಗೊಬೇಡಿ, ಬ್ಯಾಕ್ ಸೈಡಲ್ಲೇ ಭುಜ ತೊಗೊಬೇಕು. ಇಲ್ಲಿಂದ ಇಲ್ಲಿಗೆ ಭುಜ ಬರುತ್ತೆ. ಭುಜ 15 ಇಂಚಿದೆ. ಹಾರ್ಮೋಲ್ ರೌಂಡ್ ತೊಗೊಬೇಕು. ಹಾರ್ಮೋಲ್ ರೌಂಡ್ ಹೇಗೆ ತೊಗೊಳ್ಳೋದು ಅಂದರೆ ನೋಡಿ, ಟೇಪನ್ನು ಒಂದು ಸುತ್ತು ತಂದು ಹಾರ್ಮೋಲ್ ರೌಂಡನ್ನು ತೊಗೊಬೇಕು. ಹಾರ್ಮೋಲ್ ರೌಂಡು 16 ಇಂಚಿದೆ. ಅಪ್ಪರ್ ಚೆಸ್ಟು ಅಂದರೆ ಈ ಭಾಗದಲ್ಲಿ ನಾವು ಅಪ್ಪರ್ ಚೆಸ್ಟನ್ನು ತೊಗೊಬೇಕು. ಇಲ್ಲಿ ಮೇಲಿಡಿದು ಒಂದು ಸುತ್ತು ಟೇಪನ್ನು ತಂದು ಅಪ್ಪರ್ ಚೆಸ್ಟನ್ನು ತೊಗೊಬೇಕು. ನೋಡಿ, ಈ ರೀತಿ ಅಪ್ಪರ್ ಚೆಸ್ಟ್ ತೊಗೊಬೇಕು. ಅಪ್ಪರ್ ಚೆಸ್ಟು 37 ಇದೆ. ನೆಕ್ಸ್ಟು ಚೆಸ್ಟನ್ನು ತೊಗೊಬೇಕು. ಚೆಸ್ಟನ್ನು ಇಲ್ಲಿ ಸೆಂಟ್ರಲ್ಲೇ ತೊಗೊಬೇಕು. ಮತ್ತು ಟೇಪು ಹಿಂದೆ ಜಾರಿರಬಾರ್ದು. ಈಗ ತೋರಿಸ್ತೀನಿ ನೋಡಿ. ಟೇಪು ನಮಗೆ ಈ ರೀತಿ ಕೆಳಗಡೆ ಬಿದ್ದಿರಬಾರ್ದು. ಕರೆಕ್ಟಾಗೆ ಇದೇ ರೀತಿ ಇರಬೇಕು. ಆ ರೀತಿ ಚೆಸ್ಟನ್ನು ತೊಗೊಬೇಕು. ಚೆಸ್ಟ್ ಇಲ್ಲಿ 38 ಇಂಚಿದೆ. ಹಾಗೆ ವೇಸ್ಟ್ ರೌಂಡನ್ನು ತೊಗೊಬೇಕು. ವೇಸ್ಟ್ ರೌಂಡ್ ಎಲ್ಲಿಗೆ ತೊಗೊಬೇಕು ಅಂದರೆ, ನೀವು ಲೆಂತ್ ತೊಗೊಂಡಿರ್ತೀರಲ್ಲ, ಲೆಂತು 14 ಇಂಚ್ ತೊಗೊಂಡಿರ್ತೀರಲ್ಲ, 14 ಇಂಚಿಗೆ ನೀವು ವೇಸ್ಟ್ ರೌಂಡನ್ನು ಮೆಷರ್ ಮಾಡ್ಕೊಬೇಕು. ವೇಸ್ಟ್ ರೌಂಡನ್ನು ಮೆಷರ್ ಮಾಡ್ತಾಯಿದ್ದೀನಿ. ವೇಸ್ಟ್ ರೌಂಡ್ ಎಷ್ಟಿದೆ ಅಂದರೆ 30 ಇಂಚಿದೆ. ವೇಸ್ಟ್ ರೌಂಡನ್ನು ಈ ರೀತಿ ಮೆಷರ್ ಮಾಡಬೇಕು. ಈಗ ಬಸ್ಟ್ ಪಾಯಿಂಟ್ ಲೆಂತನ್ನು ಮೆಷರ್ ಮಾಡೋಣ. ಬಸ್ಟ್ ಪಾಯಿಂಟ್ ಲೆಂತನ್ನು ನೋಡಿ, ಈ ರೀತಿ ಭುಜದ ಮಧ್ಯಕ್ಕೆ ಇಡ್ಕೊಂಡು ಲೆಂತನ್ನು ಮೆಷರ್ ಮಾಡ್ಕೊಬೇಕು. ಸೈಡಿಂದನೂ ಮೆಷರ್ ಮಾಡಬೇಡಿ ಮತ್ತು ಈ ಕಡೆನೂ ಮೆಷರ್ ಮಾಡಬೇಡಿ, ಇಲ್ಲಿಗೆ ಮೆಷರ್ ಮಾಡಬೇಕು. ಸೆಂಟ್ರ್ ಪಾಯಿಂಟ್ ಎಲ್ಲಿಗೆ ಬರುತ್ತೋ ಅದು ನಮ್ಮ ಬಸ್ಟ್ ಪಾಯಿಂಟ್ ಲೆಂತು. ಬಸ್ಟ್ ಪಾಯಿಂಟ್ ಲೆಂತು ಇಲ್ಲಿ 9.5 ಇಂಚಿದೆ. ಹಾಗೆ ಅಪೆಕ್ಸ್ ಟು ಅಪೆಕ್ಸ್ ಈ ಪಾಯಿಂಟು ಮೆಷರ್ ಮಾಡ್ಕೊಬೇಕು. ಈ ರೀತಿ ಮೆಷರ್ ಮಾಡಿಕೊಂಡ್ರೆ ನಮಗೆ 7 ಇಂಚ್ ಬರುತ್ತೆ. ನೆಕ್ ಡೀಪನ್ನ ಮೆಷರ್ ಮಾಡಬೇಕು. ನಮಗಿಲ್ಲಿ ಎಷ್ಟು ನೆಕ್ ಡೀಪ್ ಬೇಕು ಅಂತ ಫ್ರಂಟ್ ಮಾತ್ರ ಮೆಷರ್ ಮಾಡ್ಕೊಬೇಕು. ಹೈ ನೆಕ್ಗೆ ಬ್ಯಾಕ್ ಏನು ಬರಲ್ಲ. ಫ್ರಂಟಲ್ಲಿ ಎಷ್ಟು ಡೀಪ್ ಬೇಕು ಅಂತ ಮೆಷರ್ ಮಾಡ್ಕೊಳ್ಳಿ. ನಾನಿಲ್ಲಿ 7 ಇಂಚ್ ತೊಗೊಳ್ತಾ ಇದ್ದೀನಿ. ಹಾಗೆ ಹೈ ನೆಕ್ ಹೊಲಿಬೇಕು ಅಂದರೆ ನಿಮ್ಗೆ ಇನ್ನೊಂದು ಅಳತೆ ಬೇಕಾಗುತ್ತೆ. ಅದು ಯಾವ ಅಳತೆ ಅಂದರೆ ಕುತ್ತಿಗೆ ಅಳತೆ. ಕುತ್ತಿಗೆ ಅಳತೆ ಒಂದು ಸುತ್ತು ಬಂದು ಟೈಟಾಗೆ ಹಿಡಿದು ನೀವು ಮೆಷರ್ ಮಾಡ್ಕೊಬೇಕು. ಲೂಸ್ ಬಿಟ್ಟು ಮೆಷರ್ ಮಾಡಬೇಡಿ ಮತ್ತು ಈ ಭಾಗದಲ್ಲಿ ಮೆಷರ್ ಮಾಡಬೇಡಿ. ಇಲ್ಲಿ ಸೆಂಟ್ರಲ್ಲಿ ಮೆಷರ್ ಮಾಡ್ಕೊಬೇಕು. ಈ ರೀತಿ ಹಿಡ್ಕೊಂಡು ಈ ಸೆಂಟ್ರ್ ಭಾಗನ ಮೆಷರ್ ಮಾಡ್ಕೊಬೇಕು. ಇದು ನಮಗೆ 13 ಇಂಚ್ ಬರುತ್ತೆ. ಇದಿಷ್ಟು ಬಾಡಿ ಅಳತೆ ಆಯಿತು. ಈಗ ಮೆಷರ್ಮೆಂಟ್ ತೊಗೊಂಡಾದ್ಮೇಲೆ ಈಗ ಕಟಿಂಗ್ ಮಾಡೋಣ. ಕಟಿಂಗ್ ಮಾಡೋದಕ್ಕೆ ನಾನು 1.5 ಮೀಟ್ರು ಲೈನಿಂಗ್ ತೊಗೊಂಡಿದ್ದೀನಿ. ಹೈ ನೆಕ್ ಆದ್ದರಿಂದ ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತೆ. ಫಸ್ಟು ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಬೇಕು. ಇದು ಕ್ರಾಸ್ ಇರೋ ಬಟ್ಟೆನ ಕಟ್ ಮಾಡೋದಕ್ಕೋಸ್ಕರ. ಲೆಂತು ನಮ್ಗೆ ಇಲ್ಲಿರೋದು 14 ಇಂಚು. 14 ಇಂಚಿಗೆ ಅರ್ಧ ಇಂಚು ಸ್ಟಿಚಿಂಗಿಗೋಸ್ಕರ, ಕೆಳಗಡೆ ಬಾಟಮಲ್ಲಿ ಸ್ಟಿಚ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡ್ಮೇಲೆ ಲೆಂತ್ ಇಡಬೇಕು. ಲೆಂತ್ ಎಷ್ಟು? 14 ಇಂಚು. 14 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಸೈಡನ್ನು ಮಾರ್ಕ್ ಮಾಡಿಕೊಂಡೇ ನೀವು ಲೈನ್ ಹಾಕಬೇಕು, ಇಲ್ಲಾಂದರೆ ಸೊಟ್ಟ ಬಂದ್ಬಿಡುತ್ತೆ. ಎರಡು ಈ ಥರ ಮಾರ್ಕ್ ಮಾಡ್ಕೊಂಡ್ಮೇಲೆ ಒಂದು ಸ್ಟ್ರೈಟ್ ಲೈಟನ್ನು ಎಳಿಬೇಕು. 14 ಇಂಚಿಗೆ ನಾವು 2 ಇಂಚು ಎಕ್ಸ್ಟ್ರಾ ತೊಗೊಳ್ತೀವಿ. ಇದೇನಕ್ಕೆ ಅಂದರೆ ಹೈ ನೆಕ್ ಹೊಲಿತಿರ್ತೀವಲ್ಲ ಅದಕ್ಕೋಸ್ಕರ 2 ಇಂಚು ಎಕ್ಸ್ಟ್ರಾ ತೊಗೊಳ್ತೀವಿ. 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಹಾಕ್ಕೊಬೇಕು. ನಂತರ 3/4 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. 3/4 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು
ಇದಕ್ಕೂ ಒಂದು ಲೈನನ್ನು ಎಳಿಬೇಕು. ಫಸ್ಟು ವೇಸ್ಟ್ ರೌಂಡನ್ನು ಹೇಳೋಣ. ವೇಸ್ಟ್ ರೌಂಡ್ ಎಷ್ಟಿದೆ ನಮಗಿಲ್ಲಿ 30 ಇಂಚಿದೆ. 30ನ್ನು 4ರಿಂದ ಡಿವೈಡ್ ಮಾಡಬೇಕು. 4ರಿಂದ ಡಿವೈಡ್ ಮಾಡಿದ್ರೆ 7.5 ಬರುತ್ತೆ ನೋಡಿ. 7.5 ಡಾಟ್ ಹಿಡಿಯೋದಕ್ಕೋಸ್ಕರ 1 ಇಂಚು ಎಕ್ಸ್ಟ್ರಾ ಮಾಡ್ಕೊಳ್ತಾ ಇದ್ದೀವಿ. ಎಷ್ಟಾಯ್ತು ಇಲ್ಲಿಗೆ? ನಮಗೆ 8.5ಗೆ ಮಾರ್ಕ್ ಬಂತು. ಡಾಟ್ಗೆ ಹಿಡಿಯೋಕ್ಕೋಸ್ಕರ ನೋಡಿ 8.5 ಇಟ್ಕೊಂಡಿದ್ದೀವಲ್ಲ, 8.5ನ ಅರ್ಧ ಮಾಡಿದ್ರೆ ಡಾಟ್ ಇಲ್ಲಿಗೆ ಬರುತ್ತೆ. ಹಾಗೆ ಇಲ್ಲಿಂದ ಒಂದು 4ರಿಂದ 4.5 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಬೇಕು. ಮಾರ್ಕ್ ಹಾಕ್ಕೊಂಡು ಒಂದು ಲೈನನ್ನು ಹಾಕ್ಕೊಳ್ಳಿ. 1 ಇಂಚು ಡಾಟನ್ನು ತಗೊಂಡಿರೋದ್ರಿಂದ ಅರ್ಧ ಇಂಚು ಈ ಕಡೆ, ಅರ್ಧ ಇಂಚು ಈ ಕಡೆ ಮಾರ್ಕ್ ಮಾಡಿ ಇದಕ್ಕೆ ಡಾಟ್ ಶೇಪನ್ನು ಕೊಡಬೇಕು. ನೆಕ್ಸ್ಟು ಕುತ್ತಿಗೆ ಅಗಲವನ್ನು ಇಡೋಣ. ಕುತ್ತಿಗೆ ಅಗಲ ಎಷ್ಟು? ಕುತ್ತಿಗೆ ಸುತ್ತ ಒಂದು ರೌಂಡ್ ಬಂದು ಮೆಷರ್ಮೆಂಟ್ ತೊಗೊಂಡಿದ್ವಲ್ಲ, ಅದರ 4ನೇ ಒಂದು ಭಾಗನ ಇಡಬೇಕು. 13 ತೊಗೊಂಡಿದ್ವಿ. 13ನ್ನ 4ರಿಂದ ಡಿವೈಡ್ ಮಾಡಿದ್ರೆ 3 ಕಾಲು ಬರುತ್ತೆ. 3 ಕಾಲ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಅರ್ಧ ಶೋಲ್ಡರ್ನ ಇಡಬೇಕು. ಇಲ್ಲಿಂದನೇ ನಾವು ಹಾಫ್ ಶೋಲ್ಡರ್ನ ಇಡಬೇಕು. ಹಾಫ್ ಶೋಲ್ಡರ್ಗೆ ಅರ್ಧ ಇಂಚು ಎಕ್ಸ್ಟ್ರಾ ಮಾಡ್ಕೊಬೇಕು. ಶೋಲ್ಡರ್ ಎಷ್ಟಿತ್ತು ನಮಗೆ? 15 ಇತ್ತು. 15 ಅಂದರೆ 7.5 ಬರುತ್ತೆ. 7.5ಗೆ ಅರ್ಧ ಸೇರಿಸಿದ್ರೆ 8 ಬರುತ್ತೆ. 8ಕ್ಕೆ ಮಾರ್ಕ್ ಮಾಡ್ಕೊಬೇಕು. 8ಕ್ಕೆ ಮಾರ್ಕ್ ಮಾಡಿಕೊಂಡು ಇವೆರಡು ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಂಡ್ಮೇಲೆ ನೋಡಿ ಈ ಲೈನ್ವರೆಗೂ ಬರಬೇಕು. ಇಲ್ಲಿಂದ ಇಲ್ಲಿಗೆ ಶೋಲ್ಡರ್ ಸ್ಲೋಪನ್ನು ಕೊಡಬೇಕು. ಇದು ಹೈ ನೆಕ್ ಆದ್ರಿಂದ ಸ್ವಲ್ಪ ಸ್ಲೋಪು ಎಕ್ಸ್ಟ್ರಾನೇ ಕೊಡಬೇಕಾಗುತ್ತೆ ನೋಡಿ. ಇದು ಶೋಲ್ಡರ್ ಸ್ಲೋಪು. ಶೋಲ್ಡರ್ ಸ್ಲೋಪ್ ಕೊಟ್ಟಾದ್ಮೇಲೆ ಹಾರ್ಮೋಲ್ ಲೆಂತನ್ನು ಇಡ್ತಾ ಇದ್ದೀನಿ. ಹಾರ್ಮೋಲ್ ಲೆಂತ್ ಇಲ್ಲಿ 7 ಇಂಚ್ ಇಡಬೇಕು. ಹೈ ನೆಕ್ ಆದ್ರಿಂದ ಇದು ಸ್ವಲ್ಪ ಎಕ್ಸ್ಟ್ರಾನೇ ಬೇಕಾಗುತ್ತೆ. 7 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಎಳ್ಕೊಬೇಕು. ಇಲ್ಲಿಂದ ಎಷ್ಟು ಅಳ್ತಾ ಇದೆ ನಮಗೆ? 8 ಇಂಚ್ ಇದೆ. 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡೆ. ಮಾರ್ಕ್ ಮಾಡಿಕೊಂಡು 3/4 ಇಂಚು ಹಿಂದಕ್ಕೆ ಒಂದು ಮಾರ್ಕ್ ಬರಬೇಕು. ಹೈ ನೆಕ್ ಆದ್ರಿಂದ ಶೋಲ್ಡರು ಎಕ್ಸ್ಟ್ರಾ ಇರುತ್ತೆ. ಆದ್ದರಿಂದ ನಾವು ಸ್ವಲ್ಪ ಹಿಂದಕ್ಕೆ ಬಂದು ಹಾರ್ಮೋಲ್ ಶೇಪನ್ನು ಕೊಡಬೇಕಾಗುತ್ತೆ. ಈ ರೀತಿ ಒಂದು ಲೈನನ್ನು ಹಾಕ್ಕೊಬೇಕು. ಈಗ ಚೆಸ್ಟ್ನ ಮೆಷರ್ಮೆಂಟ್ ನೀಡಬೇಕು. ಚೆಸ್ಟ್ ಎಷ್ಟಿದೆ ನಮಗೆ? ಅಪ್ಪರ್ ಚೆಸ್ಟು 37 ಇದೆ. 37ನ್ನ 4ರಿಂದ ಡಿವೈಡ್ ಮಾಡಿದ್ರೆ 9 ಕಾಲು ಬರುತ್ತೆ ನೋಡಿ. 9 ಕಾಲು ಬರುತ್ತೆ. ಅದಕ್ಕೆ ಒಂದು 3/4 ಇಂಚು ಎಕ್ಸ್ಟ್ರಾ ಮಾಡ್ಕೊಳ್ತಾ ಇದ್ದೀವಿ. ಲೂಸ್ನೆಸ್ ಬೇಕಲ್ಲ, ಅದಕ್ಕೋಸ್ಕರ ಒಂದು 3/4 ಇಂಚು ಎಕ್ಸ್ಟ್ರಾ ಮಾಡ್ಕೊಳ್ತಾ ಇದ್ದೀವಿ. ಇದು ಎಕ್ಸ್ಟ್ರಾ ಮಾಡಿಕೊಂಡು ಇವೆರಡನ್ನ ಜಾಯಿನ್ ಮಾಡಬೇಕು ನೋಡಿ. ಈ ರೀತಿ ಜಾಯಿನ್ ಮಾಡಬೇಕು. ಇವೆರಡು ಜಾಯಿನ್ ಆಯ್ತಲ್ಲ, ಇವಾಗ ಹಾರ್ಮೋಲ್ ಶೇಪನ್ನು ಇಡಬೇಕು. ಫ್ರೆಂಚ್ ಕರ್ವ್ ಇಟ್ಕೊಂಡು ಹಾರ್ಮೋಲ್ ಶೇಪನ್ನು ಕೊಡಿ. ಎಕ್ಸ್ಟ್ರಾ ಸ್ಟಿಚಿಂಗಿಗೋಸ್ಕರ 2 ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. 2 ಇಂಚ್ಗಿಂತ ಕಡಿಮೆ ತೊಗೊಂಡ್ರು ನಡೆಯುತ್ತೆ, ಆದರೆ ನಾನಿಲ್ಲಿ 2 ಇಂಚು ತೊಗೊಳ್ತಾ ಇದ್ದೀನಿ. ಬಿಗಿನರ್ಸ್ ಆದರೆ ಕಡಿಮೆ ಆಗಿಬಿಡುತ್ತೆ ಬಟ್ಟೆ ಹೊಲಿಬೇಕಾದ್ರೆ, ಅವ್ರು ಎಕ್ಸ್ಟ್ರಾ ಎಲ್ಲಾದರೂ ಹಿಡಿದು ಬಿಡ್ತಾರೆ. ಅದಕ್ಕೋಸ್ಕರ 2 ಇಂಚು ತಗೊಂಡು ಇವೆರಡನ್ನ ಜಾಯಿನ್ ಮಾಡಬೇಕು. ಇದು ನಮಗೆ ಸ್ಟಿಚಿಂಗಿಗೋಸ್ಕರ. ಹಾಗೆಯೇ ಇಲ್ಲಿ ನೆಕ್ ಶೇಪನ್ನು ಕೊಡಬೇಕು. ಕೈಯಲ್ಲಿ ಬಂದರೆ ಹಾಗೆ ಕೊಡಿ, ಇಲ್ಲಾಂದರೆ ಫ್ರೆಂಚ್ ಕರ್ವ್ ಇಟ್ಕೊಂಡು ಶೇಪನ್ನು ಕೊಡಬೇಕು. ಇದಿಷ್ಟು ಬ್ಯಾಕ್ ಕಟ್ಟಿಂಗ್ ಆಯಿತು. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ, ನಾನು ಮತ್ತೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ.
ನಾಚಸ್ ಮಾಡ್ಕೊಬೇಕು ನೋಡಿ, ಈ ರೀತಿ ನಾಚಸ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಪಾರ್ಟನ್ನೇ ಇಟ್ಕೊಂಡು ಫ್ರಂಟ್ ಪಾರ್ಟನ್ನು ಕಟ್ ಮಾಡೋಣ. ಫ್ರಂಟ್ ಪಾರ್ಟ್ ಕಟ್ ಮಾಡೋದಕ್ಕೆ ನೋಡಿ, ಓಪನ್ ಸೈಡು ನಮ್ಮ ಕಡೆ ಇಟ್ಕೊಬೇಕು, ಕ್ಲೋಸ್ ಸೈಡು ಆ ಕಡೆ ಇರಬೇಕು. ಈ ರೀತಿ ಇಟ್ಕೊಂಡು ನಾವು ಕಟಿಂಗ್ ಮಾಡ್ಕೊಬೇಕು. ಈ ಸೆಲ್ವೇಡ್ಜನ್ನು ಬಿಟ್ಟು ಒಂದು ಲೈನನ್ನು ಹಾಕೊಳ್ಳಿ. ಈ ಲೈನಿಂದ 3/4 ಇಂಚಿಗೆ ಮತ್ತೊಂದು ಲೈನನ್ನು ಹಾಕೋಬೇಕು. ಈ ಸೆಲ್ವೇಡ್ಜನ್ನು ಉಪಯೋಗಿಸ್ಕೊಂಡು ಸ್ಟಿಚ್ ಮಾಡಿದ್ರೆ ಸುಕ್ಲು ಬರುತ್ತೆ, ಆದ್ದರಿಂದ ಇದನ್ನು ಬಿಟ್ಬಿಡಬೇಕು. ಬಿಟ್ಬಿಟ್ಟು 3/4 ಇಂಚಿಗೆ ಇನ್ನೊಂದು ಲೈನನ್ನು ಹಾಕೋಬೇಕು. ಈ 3/4 ಇಂಚು ಉಕ್ಪಟ್ಟಿ ಮಾಡ್ತೀವಲ್ಲ, ಅದಕ್ಕೋಸ್ಕರ ಬೇಕಾಗುತ್ತೆ. ಮುಕ್ಕಾಲು ಇಂಚಿಗೆ ಲೈನ್ ಹಾಕೊಂಡಿದ್ದೀವಲ್ಲ, ಅದ್ರ ಮೇಲೇನೆ ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ಒಂದ್ಸತಿ ಟ್ರೇಸ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟನ್ನು ಡ್ರಾ ಮಾಡ್ಕೊಂಡ್ವಿ. ಬ್ಯಾಕ್ ಪಾರ್ಟನ್ನು ಡ್ರಾ ಮಾಡ್ಕೊಂಡ್ಮೇಲೆ ನಮಗೆ ಬ್ಲೌಸ್ ಲೆಂತ್ ಎಷ್ಟಿದೆ, 14 ಇಂಚಿದೆ. 14 ಇಂಚನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿಂದನೇ ಮಾರ್ಕ್ ಮಾಡ್ಕೊಬೇಕು. ಇದು ಹೈ ನೆಕ್ಕು, ಆದ್ದರಿಂದ 14 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಎಕ್ಸ್ಟ್ರಾ ಬಂದು ವೇಸ್ಟ್ ಬ್ಯಾಂಡಿಗೆ ಸೇರ್ಕೊಳ್ಳುತ್ತೆ. ವೇಸ್ಟ್ ಬ್ಯಾಂಡು ಎಕ್ಸ್ಟ್ರಾ ಬಂದ್ಬಿಡುತ್ತಲ್ಲ, ತುಂಬ ದೊಡ್ಡದಾಗುತ್ತಲ್ಲ ಅನ್ಸ್ಬೋದು ನಿಮಗೆ. ದೊಡ್ಡದಾಗಲ್ಲ. ಇಲ್ಲಿ ಕಪ್ಪು ಮೇಲ್ಗಡೆ ಬಂದಿದ ತಕ್ಷಣ ಈ ಬಟ್ಟೆ ಎಲ್ಲ ಮೇಲ್ ಬಂದ್ಬಿಡುತ್ತೆ. ಈ ವೇಸ್ಟ್ ಬ್ಯಾಂಡನ್ನು ಅದರ ಲೆಂತ್ಗೆ ಕರೆಕ್ಟಾಗಿ ಕೂತ್ಕೊಳ್ಳೋದ್ರಿಂದ ನಮಗೆ ಇವಿಷ್ಟು ಬೇಕಾಗುತ್ತೆ. ಈ ಲೆಂತ್ಗೆ ಒಂದು ಗೆರೆ ಹಾಕೊಂಡ್ಬಿಡ್ಬೇಕು. 14 ಇಂಚಿಗೆ ಒಂದು ಗೆರೆ ಹಾಕೊಂಡ್ವಿ. ಇವಾಗ ಫಸ್ಟು ಡಾಟ್ಗಳನ್ನ ಮಾರ್ಕ್ ಮಾಡೋಣ. ಡಾಟ್ಗಳನ್ನ ಮಾರ್ಕ್ ಮಾಡಬೇಕಾದ್ರೆ ಅಪೆಕ್ಸ್ ಟು ಅಪೆಕ್ಸು ಮೆಷರ್ಮೆಂಟ್ ತೊಗೊಂಡಿದ್ವಲ್ಲ, ಅದರ ಮೆಷರ್ಮೆಂಟಿನ ಅರ್ಧ ಭಾಗ ಎಷ್ಟು ಬರುತ್ತೆ? 7 ಇದೆ. 7ರಲ್ಲಿ ಅರ್ಧ 3 ಬರುತ್ತೆ. ಮತ್ತು ಬಸ್ಟ್ ಪಾಯಿಂಟ್ ಲೆಂತು ಎಷ್ಟು ಬಂದಿತ್ತು ನಮಗೆ? 9.5 ಬಂದಿತ್ತು. 9.5ಗೆ ಮಾರ್ಕ್ ಹಾಕ್ಕೊಬೇಕು. ಇದು ಹೈ ನೆಕ್ ಆದ್ರಿಂದ ಒಂದು ಅರ್ಧ ಇಂಚು ಕೆಳಗಡೆ ತೊಗೊಂಡ್ರು ನಡೆಯುತ್ತೆ. ನಾನಿಲ್ಲಿ ಅರ್ಧ ಇಂಚು ಕೆಳಗಡೆ ತೊಗೊಂಡಿದ್ದೀನಿ. ಕೆಳಗಡೆ ತೊಗೊಂಡ್ಮೇಲೆ ಸುತ್ತ ಡಾಟ್ಗಳನ್ನ ಮಾರ್ಕ್ ಮಾಡಬೇಕಲ್ವಾ? ಸೆಂಟ್ರ್ ಡಾಟ್ಗೆ 3/4ಇಂದ 1 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ಹಾರ್ಮೋಲ್ ರೌಂಡ್ಗೆ ಒಂದು ಗೆರೆನ ಹಾಕ್ಕೊಬೇಕು. ಈ ಗೆರೆ ಹಾಕೊಂಡ್ಮೇಲೆ ನೋಡಿ, ಈ ಡಾಟ್ ಇಲ್ಲಿ ತೊಗೊಂಡಿದ್ವಲ್ಲ 9.5ಗೆ, 9.5ಗೆ ತೊಗೊಂಡಿರೋದನ್ನ ಈ ರೀತಿ ಇಟ್ಕೊಬೇಕು. ಈ ರೀತಿ ಇಟ್ಕೊಂಡು 2 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. 2 ಅಥವಾ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ನಡೆಯುತ್ತೆ. ಇದು 2 ಇಂಚಿಗೆ, ಇದು 1.5 ಇಂಚಿಗೆ. ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ನೋಡಿ, ಈ ರೀತಿ ಇಟ್ಕೊಂಡು ಗೆರೆನ ಎಳ್ಕೊಬೇಕು. ನಾನಿಲ್ಲಿ 1.5ಗೆ ತೊಗೊತಾ ಇದ್ದೀನಿ. ಇದು 1 ಇಂಚಿಗೆ ತೊಗೊಂಡಿದ್ದೀನಿ. ಇದು ಹಾರ್ಮೋಲ್ ಡಾಟ್ ಆಯಿತು. ಹಾರ್ಮೋಲ್ ಡಾಟ್ಗೆ 1/4 ಇಂಚು ಬಿಟ್ಟು ನಾವು ಮಾರ್ಕ್ ಮಾಡ್ಕೊಬೇಕು. ಒಂದು ಅರ್ಧ ಇಂಚು ಡಾಟನ್ನು ತಗೊಳ್ತಾ ಇದ್ದೀವಿ ನೋಡಿ. ಅರ್ಧ ಇಂಚು ಡಾಟನ್ನು ತೊಗೊಂಡ್ಮೇಲೆ ಇಲ್ಲಿ ಅರ್ಧ ಇಂಚು ನಾವು ಎಕ್ಸ್ಟ್ರಾ ಮಾಡ್ಕೊಬೇಕು. ಹಾರ್ಮೋಲ್ ಡಾಟ್ ಹಿಡಿದಾಗ ಅರ್ಧ ಇಂಚು ನಮಗೆ ಕಡಿಮೆ ಬಂದುಬಿಡುತ್ತೆ. ಅಂದರೆ ಚೆಸ್ಟ್ ಮೆಷರ್ಮೆಂಟಲ್ಲಿ ಅರ್ಧ ಇಂಚು ಕಡಿಮೆ ಬರುತ್ತೆ. ಬ್ಯಾಕ್ ಭಾಗದಲ್ಲಿ ನಾವು 10 ಇಂಚ್ ಇಟ್ಟಿದ್ವಿ. 10 ಇಂಚು ಜೊತೆಗೆ ಈ ಅರ್ಧ ಇಂಚು ಡಾಟಿಂದೂ ಸೇರಿಸಿ ಟೋಟಲಾಗಿ 10.5ಗೆ ಒಂದು ಮಾರ್ಕನ್ನು ಮಾಡ್ಕೊಬೇಕು. ಈಗ ಈ ಡಾಟನ್ನು ಇಡೋಣ. ಈ ಡಾಟನ್ನು ಇಲ್ಲಿಂದ 1 ಇಂಚ್ಗೆ ಅಥವಾ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಸೆಂಟ್ರಿಂದ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನು ಹಾಕ್ಕೊಂಡು 1/4 ಇಂಚಿಗೆ ಡಾಟನ್ನು ಹಿಡಿಬೇಕು. ಈ ಡಾಟು ಇಲ್ಲಿವರೆಗೂ ಬರುತ್ತೆ, ಎಕ್ಸ್ಟೆಂಡ್ ಆಗುತ್ತೆ. ಈಗ ಸೆಂಟ್ರ್ ಡಾಟ್ ಇಡೋಣ. ಸೆಂಟ್ರ್ ಡಾಟ್ಗೆ ಇದು ಸೆಂಟರು. ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು ನೋಡಿ. 1 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. 1.5 ಇಂಚಿಗೆ ಮಾಡಿಕೊಂಡ್ರು ನಡೆಯುತ್ತೆ. ನಾನಿಲ್ಲಿ 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡ್ಕೊಂಡ್ಮೇ ಇಲ್ಲಿಂದ ಒಂದು ಲೈನನ್ನು ಎಳ್ಕೊಬೇಕು. ಈ ಲೈನನ್ನು ಎಳ್ಕೊಂಡ್ಮೇಲೆ ಡಾಟನ್ನು ಹಿಡಿಯೋದಕ್ಕೆ ಮೆಷರ್ಮೆಂಟ್ ಬೇಕು. ಯಾವ ರೀತಿ ಮೆಷರ್ಮೆಂಟ್ ಬೇಕು ಅಂತಂದರೆ, ನಮಗೆ ಎದೆಯ ಸುತ್ತಳತೆ ಇರೋದು ಸೆಂಟ್ರದು 38 ಇಂಚಿದೆ. ಹಾಗೆ ವೇಸ್ಟ್ ರೌಂಡ್ ಇರೋದು 30 ಇಂಚಿದೆ. 38 ಇಂಚಲ್ಲಿ 30ನ್ನು ಮೈನಸ್ ಮಾಡಿದ್ರೆ ನಮಗೆ 8 ಇಂಚ್ ಉಳಿಯುತ್ತೆ. 8 ಇಂಚನ್ನು ಅರ್ಧ ಮಾಡಿ.
ಅರ್ಧ ಮಾಡಿದ್ರೆ 4 ಬರುತ್ತೆ. 4ನ್ನ ಇಲ್ಲಿಡಬೇಕು. ನೀವು 1.5 ಇಟ್ಕೊಂಡ್ರೂ ನಡೆಯುತ್ತೆ ಅಥವಾ 2 ಇಟ್ಕೊಂಡ್ರೂ ನಡೆಯುತ್ತೆ. ನಾನಿಲ್ಲಿ 1.5 ತಗೊಳ್ತಾ ಇದ್ದೀನಿ. ನೋಡಿ 1.5 3 ಇಂಚಿಗೆ ಡಾಟ್ ತಗೊಳ್ತಿದ್ದೀನಿ. ಇಲ್ಲ ನಮಗೆ 4 ಇಂಚು ಪೂರ್ತಿ ಬೇಕು ಅನ್ಸಿದ್ರೆ ನೀವು 4 ಇಂಚ್ ಕೂಡ ಇಡ್ಬೋದು. ಈ ಡಾಟ್ ಹಿಡಿದ್ಮೇಲೆ ಸೆಂಟ್ರದನ್ನ ಮೆಷರ್ ಮಾಡ್ಕೊಳ್ಳಿ. ನಮ್ಗೆ ಎಷ್ಟು ಬರ್ತಾ ಇದೆ? 3.25 ಬರ್ತಾ ಇದೆ. ಅದೇ ರೀತಿ ಈ ಡಾಟ್ಗೆ ಟೇಪನ್ನ ಇಟ್ಕೊಳ್ಳಿ. ಈ ಪಾಯಿಂಟ್ ಟೇಪ್ ಇಟ್ಕೊಂಡು 3.25 ಇಂಚ್ಗೆ ಇನ್ನೊಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಗೆ. ಹಾಗೆಯೇ ಈ ಕಡೆನೂ ಅಷ್ಟೇ 3.25 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ನೋಡಿ ಈ ರೀತಿ ಹಾಕ್ಕೊಂಡು ಒಂದು ಗೆರೆಯನ್ನು ಹಾಕ್ಕೊಬೇಕು. 3.25 ಇಂಚ್ಗೆ ಗೆರೆ ಹಾಕ್ಕೊಂಡ್ವಿ. ಇಲ್ಲಿಂದ ಇದನ್ನು ಮೆಷರ್ ಮಾಡ್ಕೊಳ್ಳಿ. ಎಷ್ಟಿದೆ ನಮಗೆ? 5.25 ಇದೆ. 5.25ನಲ್ಲಿ ಅರ್ಧ ಮಾಡ್ಕೊಬೇಕು. ಅರ್ಧ ಮಾಡಿಕೊಂಡು ನೋಡಿ ಇಲ್ಲಿಗೆ ಮಾರ್ಕ್ ಮಾಡಬೇಕು. ಅಥವಾ ನಿಮಗೆ ಇಷ್ಟೊಂದು ಬೇಡ ಅನ್ಸಿದ್ರೆ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೂ ನಡೆಯುತ್ತೆ. ನಾನು 1.5 ಇಂಚಿಗೆ ತೊಗೊಳ್ತಾ ಇದ್ದೀನಿ. ಇದು ತೊಗೊಂಡ್ರೆ ತುಂಬ ಪಾಯಿಂಟ್ ಬರುತ್ತೆ. ಅಷ್ಟೊಂದು ಪಾಯಿಂಟ್ ಬೇಡ ಅನ್ನೋರು 1.5ಇಂದ 2 ಇಂಚ್ವರೆಗೂ ತೊಗೊಳ್ಬೋದು. ತಗೊಂಡು ಇದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಈ ಸೆಂಟರ್ ಡಾಟ್ ಲೈನನ್ನು ಹಾಕ್ತಾ ಇದ್ದೀನಿ. ಈಗ ಫ್ರಂಟಿಗೆ ವೇಸ್ಟ್ ರೌಂಡನ್ನು ಇಡೋಣ. ವೇಸ್ಟ್ ರೌಂಡ್ ಎಷ್ಟಿದೆ? 30 ಇಂಚಿದೆ. 30 ಇಂಚನ್ನ 4ರಿಂದ ಡಿವೈಡ್ ಮಾಡಿದ್ರೆ 7.5 ಬರುತ್ತೆ. 7.5ಗೆ ಈ ಡಾಟಿನ ಅಗಲವನ್ನು ಸೇರಿಸಬೇಕು. ಈ ಡಾಟಿನ ಅಗಲ 3 ಇಂಚಿದೆ. ಟೋಟಲ್ ಆಗಿ ನಮಗೆ 10.5 ಬರುತ್ತೆ. 10.5ಗೆ ಮಾರ್ಕ್ ಮಾಡಬೇಕು. ಇದು ಸ್ಟ್ರೈಟ್ ಆಗಿ ಬಂದ್ಬಿಡುತ್ತೆ. ಬೇರೆ ಬ್ಲೌಸ್ಗಳಲ್ಲಾದರೆ ಸ್ವಲ್ಪ ಕ್ರಾಸ್ ಬರುತ್ತೆ. ಇದು ಹೈ ನೆಕ್ ಆದ್ರಿಂದ ನಮಗೆ ಆರ್ಮೋಲ್ ರೌಂಡು ದೊಡ್ಡದು ಬೇಕಾಗುತ್ತೆ. ಆದ್ರಿಂದ ಇದು ಸ್ಟ್ರೈಟ್ ಆಗೇ ಬರುತ್ತೆ. ಸ್ವಲ್ಪ ಲೈಟಾಗೆ ಕ್ರಾಸ್ ಆಗುತ್ತೆ. ನೋಡಿ ಈ ರೀತಿ. ಇದಾದ್ಮೇಲೆ ಇಲ್ಲಿಂದ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈಗ ಸೈಡ್ ಡಾಟನ್ನ ಇಡ್ಬೋದು ಅಥವಾ ಇಡದಲ್ಲೇನೂ ಇರ್ಬೋದು. ನೋಡಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೀವು 1.5 ಮೇಲೆ ಎಲ್ಲಿಂದ ಬೇಕಾದರೂ ಮಾರ್ಕ್ ಮಾಡ್ಕೋಬೋದು. ಮಾರ್ಕ್ ಮಾಡಿಕೊಂಡು ಇದನ್ನು ಈ ಪಾಯಿಂಟ್ಗೆ ಇಟ್ಕೊಬೇಕು. ಸ್ಕೇಲು ಈ ಪಾಯಿಂಟ್ಗೆ ಇಟ್ಕೊಂಡು 2 ಇಂಚ್ ಬಿಟ್ಟು ಲೈನನ್ನು ಹಾಕಬೇಕು. ಇದೊಂದು 1/4 ಇಂಚು ಡಾಟ್ ನಮಗೆ ಸಿಗುತ್ತೆ. ಈಗ ಡಾಟ್ ಆಯಿತು. ಇಲ್ಲಿ ಒಂದು ಲೈನನ್ನು ಹಾಕ್ಕೊಬೇಕು. ನೋಡಿ ಈ ರೀತಿ. ಇದು ಹುಕ್ ಪಟ್ಟಿಗೋಸ್ಕರ ಈ ಲೈನ್ಗೆ ಟಚ್ ಆಗಾಗೆ ಲೈನ್ ಎಳಿಬೇಕು. ಈ ರೀತಿ ಲೈನ್ ಎಳೆದು ನೋಡಿ ಇದನ್ನು ಈ ರೀತಿ ಜಾಯಿನ್ ಮಾಡ್ಕೊಬೇಕು. ನಮಗೆ ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂದರೆ ಇನ್ನೊಂದು ಗೆರೆನ ಹಾಕೊಬೋದು. ಇದೆಲ್ಲ ಡಾಟ್ ಆಯಿತು. ಈಗ ನೆಕ್ ಶೇಪನ್ನು ಕೊಡೋಣ. ನೆಕ್ ಶೇಪು ನಮಗೆ ಇಲ್ಲಿ ಫ್ರಂಟಲ್ಲಿ ಎಷ್ಟಿತ್ತು? 7 ಇಂಚಿತ್ತು. 7 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. 7 ಇಂಚಿಗೆ ಮಾರ್ಕ್ ಮಾಡಿದ್ಮೇಲೆ ಮೇಲಕ್ಕೆ 1.5 ಇಂಚಿಗೆ ಒಂದು ಪಾಯಿಂಟನ್ನು ಇಟ್ಕೊಳ್ಳಿ. ಪಾಯಿಂಟನ್ನು ಇಟ್ಕೊಂಡು ಇಲ್ಲಿಂದ ಒಂದು 4 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ನೀವು ಸ್ವಲ್ಪ ಎಕ್ಸ್ಟ್ರಾ ಬೇಕಾದರೂ ಮಾಡ್ಕೊಬೋದು. 4.5 5ವರೆಗೂ ಮಾಡ್ಕೊಬೋದು. ಅದು ಶೇಪು ಬೇರೆ ಚೇಂಜ್ ಆಗಿಬಿಡುತ್ತೆ. ನೀವು ಐ ನೆಕ್ಗೋಸ್ಕರ ನಾನಿಲ್ಲಿ ಬರೀ 4 ಇಂಚೇ ತೊಗೊಳ್ತಿದ್ದೀನಿ. 3.5 ಇಂಚಿಗಿಂತ ಕಡಿಮೆ ಬರಬೇಡಿ. 4 ಇಂಚು ಅಥವಾ 4.5 ಇಂಚು ನೀವು ತೊಗೊಳ್ಬೋದು. ನಾನಿಲ್ಲಿ 4 ಇಂಚಿಗೆ ತೊಗೊಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಶೇಪ್ ಬೇಕು ಅಂದರೆ 4.5 ತೊಗೊಳ್ಳಿ. ಈ 4 ಇಂಚ್ ಮಾರ್ಕ್ ಮಾಡಿರ್ತೀರಲ್ಲ ಅಲ್ಲಿಗೆ ನೋಡಿ ಈ ಪಾಯಿಂಟಲ್ಲಿ ಸ್ಕೇಲ್ ಇಡಬೇಕು. ಈ ಪಾಯಿಂಟಲ್ಲಿ ಸ್ಕೇಲ್ ಇಟ್ಟು ಈ ಪಾಯಿಂಟು ಅಂದರೆ ಈ ಸೈಡು ಇಲ್ಲಿ ಟಚ್ ಆಗಬೇಕು, ಈ ಸೈಡು ಇಲ್ಲಿ ಟಚ್ ಆಗಬೇಕು. ಆ ರೀತಿ ಇಟ್ಕೊಂಡು ಒಂದು ಲೈನನ್ನು ಎಳಿಬೇಕು. ನಿಮಗೆ ಕಾಲರ್ದು ಇಷ್ಟೇ ಅಗಲ ಸಿಗುತ್ತೆ. ಇದಕ್ಕಿಂತ ಚಿಕ್ಕದು ಬೇಕಾದರೂ ಮಾಡ್ಕೊಬೋದು. ಫಸ್ಟ್ ಹೊಲಿತಿರೋದ್ರಿಂದ ಚಿಕ್ಕದು ಬೇಡ,
ಸ್ವಲ್ಪ ದೊಡ್ಡದಾಗೇ ಇರಲಿ. ನೋಡಿ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ. ಈ ರೀತಿ ಮಾರ್ಕನ್ನು ಹಾಕಬೇಕು. ಈ ಕಡೆನೂ ಅಷ್ಟೇ. ಇದು ಇಲ್ಲಿಗೆ ಟಚ್ ಆಗಬೇಕು, ಮುಂದಕ್ಕೆ ಬರೋಂಗಿಲ್ಲ. ಇದು ಇಲ್ಲಿವರೆಗೂ ಬರಬೇಕು. ಇಲ್ಲಿವರೆಗೂ ಬಂದಮೇಲೆ ಫ್ರೆಂಚ್ ಕರ್ವ್ ತಗೊಂಡು ಇದಕ್ಕೆ ಶೇಪನ್ನು ಕೊಡಿ. ನೀವು ಇದಕ್ಕೆ ಯಾವ ಶೇಪ್ ಬೇಕಾದರೂ ಕೊಡ್ಬೋದು, ವಿ ಶೇಪು, ಯು ಶೇಪು, ಯಾವ ಶೇಪ್ ಬೇಕಾದರೂ ಕೊಡ್ಬೋದು. ಆದರೆ ಫಸ್ಟ್ ಹೊಲಿತಿರೋದ್ರಿಂದ ಸ್ವಲ್ಪ ನೀವು ರೌಂಡ್ ಶೇಪೇ ಕೊಟ್ಟರೆ ಒಳ್ಳೆಯದು. ಇಲ್ಲಿಗೆ ಬೇಕಾದರೂ ತೊಗೊಬೋದು ಅಥವಾ ನೀವು ಇಲ್ಲಿಗೆ ಬೇಕಾದ್ರೂ ತೊಗೊಬೋದು. ಇವಿಷ್ಟಾದಮೇಲೆ ನೋಡಿ ಈ ಅಳತೆನ ಎಷ್ಟು ಇಡಬೇಕು ಅಂದರೆ, ಇಲ್ಲಿಗೆ ತೊಗೊಂಡಿದ್ವಲ್ಲ, ಎಷ್ಟು ತೊಗೊಂಡಿದ್ವಿ ಈ ಅಳತೆನ 3 ಕಾಲು ತೊಗೊಂಡಿದ್ವಿ. ಇಲ್ಲಿಂದನೂ ಅಷ್ಟೇ 3 ಕಾಲಿಗೆ ಮೆಷರ್ ಮಾಡ್ಕೊಳ್ಳಿ. ನೋಡಿ ಇದು 3 ಕಾಲು ಬಂತು, ಇದು 3 ಕಾಲು ಬಂತು. ಈ 3 ಕಾಲು ಈ 3 ಕಾಲಿಗೆ ಒಂದು ಗೆರೆಯನ್ನು ಎಳ್ಕೊಬೇಕು. ಇದೇ ರೀತಿ ಕ್ರಾಸಲ್ಲಿ ಎಳ್ಕೊಂಡು ಎಕ್ಸ್ಟ್ರಾ ಹೊಲಿಯೋದಕ್ಕೆ 1/4 ಇಂಚು ಬಟ್ಟೆ ತೊಗೊಬೇಕು. ಇದು ಎಕ್ಸ್ಟ್ರಾ ಬಟ್ಟೆ. ಇದು ನೆಕ್ಸ್ಟ್ ಶೇಪ್ ಆಯಿತು. ಈಗ ವೇಸ್ಟ್ ಬ್ಯಾಂಡನ್ನು ಕಟ್ ಮಾಡಬೇಕು. ಇದಿಷ್ಟು ಆಯಿತು. ನೋಡಿ ಇದು ನಾವು ಡಾಟ್ ಹಿಡಿದಾಗ ಮೇಲ್ ಬರುತ್ತೆ, ಅದರಿಂದ ಇದಕ್ಕೆ ಏನು ಶೇಪ್ ಕೊಡಲ್ಲ. ಈ ಸ್ಟ್ರೈಟ್ ಶೇಪನ್ನೇ ಉಳಿಸ್ಕೊಂಡ್ರೂ ಆಗುತ್ತೆ. ನೋಡಿ ಈ ರೀತಿ. ಇಲ್ಲ ನಮಗೆ ತೀರಾ ಶೇಪ್ ಬೇಕು ಅಂದರೆ ಸ್ವಲ್ಪ ಶೇಪ್ ಕೊಡ್ಬೋದು. ನಾನು ಇಲ್ಲಿ ಶೇಪ್ ಕೊಡ್ತಾ ಇಲ್ಲ. ಈ ಡಾಟ್ ಹಿಡಿದಿದ ತಕ್ಷಣ ಇದು ಮೇಲಕ್ಕೆ ಬರುತ್ತೆ, ಆದ್ದರಿಂದ ಯಾವುದೇ ಶೇಪನ್ನು ನಾನು ಕೊಡ್ತಾ ಇಲ್ಲ. ಕಟ್ಟಿಂಗು ಎಲ್ಲಿಗೆ ಮಾಡ್ಕೊಬೇಕು ಅಂದರೆ ನೋಡಿ ಇಲ್ಲಿಗೆ ಮಾಡ್ಕೊಬೇಕು. ಇದು ನಮಗೆ ಎಕ್ಸ್ಟ್ರಾ ಬಟ್ಟೆ. ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಶೇಪನ್ನು ಕೊಟ್ಟು ಕಟ್ಟಿಂಗ್ ಮಾಡ್ಕೊಬೇಕು ನಾವು. ಇಲ್ಲಿ ಕಟ್ ಮಾಡ್ತಿರಲ್ಲ ಆವಾಗ ಸ್ವಲ್ಪ ಶೇಪನ್ನು ಕೊಡಬೇಕು. ಈ ರೀತಿ ಪಾಯಿಂಟೆಡ್ ಮಾಡ್ಕೊಂಬಿಡಿ. ಸ್ವಲ್ಪ ಈ ರೀತಿ ಶೇಪನ್ನು ತೊಗೊಬೇಕು. ನೆಕ್ ಪೀಸ್ ಹತ್ರ ಕಟ್ ಮಾಡ್ತಿರಲ್ಲ ಆವಾಗ ಶೇಪನ್ನು ಕೊಡಬೇಕು. ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಶೇಪನ್ನು ಕೊಡಬೇಕು. ಈ ರೀತಿ ಕೊಟ್ಟರೆ ನಿಮಗೆ ಹೊಲಿಯುವಾಗ ಸುಲಭ ಆಗುತ್ತೆ. ಒಂದು ಪಿನ್ ಹಾಕಿ ಈ ಡಾಟನ್ನು ಇಟ್ಕೊಂಡ್ರೆ ನಿಮ್ಗೆ ಸುಲಭ ಆಗುತ್ತೆ. ಡಾಟನ್ನು ಹಿಡಿದಾಗ ನೋಡಿ ಇಲ್ಲಿ ಶೇಪ್ ಸಿಗುತ್ತಲ್ಲ, ಆ ಶೇಪ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಈ ಡಾಟನ್ನು ಹಿಡಿಬೇಕು. ಎರಡು ಡಾಟನ್ನು ಹಿಡ್ಕೊಂಡು ಈ ರೀತಿ ಸಮ ಮಾಡ್ಕೊಳ್ಳಿ. ಸಮ ಮಾಡ್ಕೊಂಡ್ಮೇಲೆ ಈ ಡಾಟನ್ನು ಹಿಡ್ದಿದ್ದೀವಲ್ಲ, ಇಲ್ಲಿಗೆ ಒಂದು ಶೇಪ್ ಬರುತ್ತೆ ನೋಡಿ. ಈ ರೀತಿ ಶೇಪ್ ಬರುತ್ತೆ. ಇದಕ್ಕೆ 3/4 ಇಂಚು ಎಕ್ಸ್ಟ್ರಾ ಮಾಡ್ಕೊಬೇಕು ನಾವು. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದನ್ನ ಸ್ವಲ್ಪ ಡಾರ್ಕ್ ಮಾಡ್ಕೊಳ್ಳಿ.
ಡಾರ್ಕ್ ಮಾಡ್ಕೊಂಡ್ಮೇಲೆ ಯಾವ ಬಟ್ಟೆ ಮೇಲೆ ವೇಸ್ಟ್ ಬ್ಯಾಂಡನ್ನು ಕಟ್ ಮಾಡ್ಕೊತೀವೋ ಆ ಬಟ್ಟೆನ ಇಟ್ಕೊಂಡು ನೋಡಿ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿಕೊಂಡ್ರೆ ನಮಗೆ ಶೇಪ್ ಸಿಗುತ್ತೆ. ಇದನ್ನು ಸ್ವಲ್ಪ ಸ್ಟ್ರೈಟ್ ಲೈನ್ ಹಾಕಿ ಕ್ರಾಸ್ ಮಾಡ್ಕೊಬೇಕು. ಹಾಗೆ ಇಲ್ಲೂ ಅಷ್ಟೇ ಒಂದು ಲೈನನ್ನು ಹಾಕೊಳ್ಳಿ. ವೇಸ್ಟ್ ಬ್ಯಾಂಡ್ ಸಿಕ್ತು. ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಓಪನಿಂಗ್ ಈ ಸೈಡ್ ಇದೆ ನೋಡಿ, ಕ್ಲೋಸನ್ನು ಅದರ ಮೇಲೆ ಇಡ್ತಿದ್ದೀನಿ. ಇಲ್ಲಿ ಓಪನ್ ಇರುತ್ತೆ, 4 ಫೋಲ್ಡ್ ಇರುತ್ತೆ, ಓಪನಿಂಗ್ ಇರುತ್ತೆ, ಇದು ಕ್ಲೋಸ್ ಇರುತ್ತೆ. ಫಸ್ಟು ಸ್ಟ್ರೈಟ್ ಲೈನನ್ನು ಹಾಕೋಬೇಕು. ಇದು ಸ್ಟ್ರೈಟ್ ಕಟಿಂಗೋಸ್ಕರ ಎಕ್ಸ್ಟ್ರಾ ಇಲ್ಲಿ ಅರ್ಧ ಇಂಚ್ ಬಿಟ್ಟಿದ್ದೀನಿ. ಹಾಗೆ ಸ್ಲೀವ್ ಲೆಂತ್ ನಮಗಿರೋದು 11 ಇಂಚು, 11 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. 11 ಇಂಚಿಗೆ ಮಾರ್ಕ್ ಮಾಡಿದ್ಮೇಲೆ ಹಾರ್ಮೋಲ್ ಮಾರ್ಕ್ ಮಾಡೋದಕ್ಕೆ ಡೌನಿಂಗ್ ತೊಗೊಳ್ತಾ ಇದ್ದೀನಿ. ಡೌನಿಂಗ್ ಎಷ್ಟು ತೊಗೊಬೇಕು ಅಂದರೆ ಎದೆ ಸುತ್ತಳತೆಯ 1/10 ಭಾಗ. ಎದೆ ಸುತ್ತಳತೆ 1/10 ಭಾಗ ಅಂದರೆ 3.8 ಬರುತ್ತೆ. 3.5 ತೊಗೊಂಡ್ರೂ ಆಗುತ್ತೆ ಅಥವಾ 4 ತೊಗೊಂಡ್ರೂ ಆಗುತ್ತೆ. ನಾನಿಲ್ಲಿ 3.5 ತೊಗೊಳ್ತಾ ಇದ್ದೀನಿ. ತಗೊಂಡು ಒಂದು ಗೆರೆಯನ್ನು ಹಾಕ್ಕೊತಾ ಇದ್ದೀನಿ. ಈಗ ಹಾರ್ಮೋಲ್ದು ರೌಂಡ್ ಇದೆಯಲ್ಲ ಅದನ್ನು ಅರ್ಧ ಮಾಡ್ಕೊಳ್ಳಿ. 8 ಇಂಚ್ ಬರುತ್ತೆ. 8 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. 8 ಇಂಚಿಗೆ ಮಾರ್ಕ್ ಮಾಡಿದೆ. 8 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ನೋಡಿ ಇದಕ್ಕೆ ಒಂದು ಗೆರೆಯನ್ನು ಹಾಕ್ಕೊಬೇಕು. ಗೆರೆ ಹಾಕ್ಕೊಂಡು ಇದನ್ನು ಮೆಷರ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ಇದು? 7 ಬರುತ್ತೆ. 7ರಲ್ಲಿ ಅರ್ಧ 3.5. 3.5ಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಮಾರ್ಕ್ ಹಾಕ್ಬಿಟ್ಟು ಇವೆರಡನ್ನ ಜಾಯಿನ್ ಮಾಡ್ತಾ ಇದ್ದೀನಿ. ಹಾಗೆ ಇವೆರಡನ್ನು ಅರ್ಧ ಮಾಡ್ಕೊಬೇಕು. ಇಲ್ಲಿ ಎಷ್ಟಿದೆ? 4 ಇದೆ. 2 ಇಂಚ್ಗೊಂದು 2 ಇಂಚ್ಗೊಂದು ಮಾರ್ಕ್ ಹಾಕ್ಕೊಂಡು ಇವೆರಡನ್ನ ಜಾಯಿನ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿಂದ ಮೇಲಕ್ಕೆ 1 ಇಂಚು ನಾವು ಮಾರ್ಕ್ ಮಾಡ್ಕೊಬೇಕು. 1 ಇಂಚು ಈ ರೀತಿ ಬಾಕ್ಸಲ್ಲಿ ನಾವು ಮಾರ್ಕ್ ಮಾಡ್ಕೊಂಡ್ಮೇಲೆ ಫ್ರೆಂಚ್ ಕರ್ವ್ ಇಟ್ಟು ಸ್ಲೀವ್ ಶೇಪನ್ನು ಕೊಡಬೇಕು. ನೋಡಿ ಫಸ್ಟ್ ಈ ಕ್ರಾಸ್ ಇದೆಯಲ್ಲ, ಈ ಕ್ರಾಸಿಂದ ನಮಗೆ ಈ ರೀತಿ ಶೇಪ್ ಬರಬೇಕು. ಕ್ರಾಸು ಈ ರೀತಿ ಟಚ್ ಆಗಬೇಕು. ಇದಕ್ಕೆ ಇಲ್ಲಿಗೆ ಶೇಪ್ ಕೊಡಬೇಕು. ಇಲ್ಲಿಗೆ ಶೇಪ್ ಕೊಟ್ಮೇಲೆ ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಆ ಮಾರ್ಕ್ಗೆ ಈ ಫ್ರೆಂಚ್ ಕರ್ವ್ನ ಉಲ್ಟಾ ಮಾಡ್ತಾ ಶೇಪನ್ನು ಕೊಡಬೇಕು. ನೋಡಿ ಈ ರೀತಿ ಶೇಪನ್ನು ಕೊಡಬೇಕು. ಇದು ನಮಗೆ ಶೇಪ್ ಬಂತು. ಇದು ಮತ್ತು ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಮತ್ತೆ ಇದೇ ರೀತಿ ಶೇಪ್ ಕೊಡಬೇಕು. ಈ 1 ಇಂಚಿಗೆ ಟಚ್ ಆಗ್ತಾ ಫ್ರೆಂಚ್ ಕರ್ವ್ನ ಇಟ್ಕೊಬೇಕು. ಫ್ರೆಂಚ್ ಕರ್ವ್ನ ಇಟ್ಕೊಂಡು ಶೇಪನ್ನು ಕೊಡಿ. ಶೇಪನ್ನು ಕೊಟ್ಮೇಲೆ ಇದು ಟಚ್ ಆಗ್ತಾ ಶೇಪ್ ಬರಬೇಕು. ನೋಡಿ ಶೇಪು ಈ ರೀತಿ ಬರುತ್ತೆ. ಇದು ಫ್ರಂಟ್ದು, ಇದು ಬ್ಯಾಕ್ದು. ಸ್ಲೀವ್ ರೌಂಡ್ ಎಷ್ಟಿತ್ತು? 9.5 ಇತ್ತು. 9.5ನ ಅರ್ಧ ಮಾಡಿದ್ರೆ 4.75 ಬರುತ್ತೆ. 4.75ಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಮಾರ್ಕ್ ಹಾಕ್ಬಿಟ್ಟು ಇವೆರಡನ್ನ ಜಾಯಿನ್ ಮಾಡಬೇಕು. ಹಾಗೆಯೇ ಎಕ್ಸ್ಟ್ರಾ ಬಟ್ಟೆ ಈ ರೀತಿ ಮಾರ್ಕ್ ಹಾಕಿದ್ಮೇಲೆ ಸ್ಲೀವ್ನ ಸ್ಟ್ರೈಟೇ ನಾವು ಕಟ್ ಮಾಡ್ಕೊಬಾರ್ದು, ಸ್ವಲ್ಪ ಶೇಪ್ ಕೊಡಬೇಕು. ನೋಡಿ ಈ ರೀತಿ ಶೇಪ್ ಕೊಡಬೇಕು. ನಮ್ಮ ಕೈಯೂ ಸ್ಟ್ರೈಟ್ ಇರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕ್ರಾಸು ಶೇಪ್ ಕೊಡಬೇಕು. ಇಲ್ಲೂ ಅಷ್ಟೇ. ಈಗ ಸ್ಲೀವ್ ಕಟಿಂಗ್ ಮಾಡ್ತಾ ಇದ್ದೀನಿ.
ಈ ರೀತಿ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪನ್ನು ಕೊಡಬೇಕು. ಇಲ್ಲಿ ಇಲ್ಲಿ ಮತ್ತು ಇಲ್ಲಿ ಇಲ್ಲಿ ನಾಚಸ್ ಮಾಡಬೇಕು. ನೋಡಿ ನಾಚಸ್ ಮಾಡಿದ್ದೀನಿ. ನೆಕ್ ಫಿನಿಶಿಂಗೋಸ್ಕರ ಪೇಪರ್ ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಸ್ವಲ್ಪ ಈ ಥರ ಮಡ್ಚ್ಕೊಬೇಕು ಸೆಂಟ್ರಿಗೆ. ಕೆಳಗೇನೂ ಎಕ್ಸ್ಟ್ರಾ ಜಾಸ್ತಿ ಇರಬಾರ್ದು, 1-1.5 ಇಂಚಷ್ಟು ಬಿಟ್ಟಿರಬೇಕು. ಈ ಸೈಡೂ ಅಷ್ಟೇ 1-1.5 ಇಂಚು ಎಕ್ಸ್ಟ್ರಾ ಇರಬೇಕು. ಆ ರೀತಿ ಕ್ಯಾನ್ವಾಸ್ನ ಇಟ್ಕೊಂಡು ಇಲ್ಲಿ ಮೇಲ್ಗಡೆ ಫ್ರಂಟ್ ಪಾರ್ಟನ್ನು ಸ್ಪ್ರೆಡ್ ಮಾಡಿ. ಈ ರೀತಿ ಸ್ಪ್ರೆಡ್ ಮಾಡಿದ್ಮೇಲೆ ಮಾರ್ಕ್ ಮಾಡಬೇಕು. ಇದು ಯಾವ ಶೇಪ್ ಇದೆಯೋ ಅದೇ ಶೇಪಲ್ಲಿ ಮಾರ್ಕ್ ಮಾಡ್ತಾ ಹೋಗಿ. ನಿಮ್ಗೇನಾದರೂ ಜರುಗುತ್ತೆ ಅಂದರೆ ಪಿನ್ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಶೇಪನ್ನ ಡಿಸ್ಟರ್ಬ್ ಮಾಡಬಾರ್ದು, ಅಂದರೆ ಶೇಪು ಇದೇ ರೀತಿ ಬರಬೇಕು, ಹೆಚ್ಚು ಕಮ್ಮಿ ಮಾಡಬೇಡಿ. ಈ ರೀತಿ ಶೇಪ್ ಬಂದಮೇಲೆ ಇಲ್ಲಿಂದ 1-1 ಇಂಚಿಗೆ ಮಾರ್ಕ್ ಹಾಕ್ತಾ ಹೋಗಿ. ಕೈಯಲ್ಲೂ ಮಾರ್ಕ್ ಹಾಕ್ಬೋದು, ಆದರೆ ಕರೆಕ್ಟಾಗಿ ಬರಬೇಕು ಅಂದರೆ ನೋಡಿ ಈ ಥರ ಟೇಪ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇದು ಇಷ್ಟಾಗ್ಲೇ ಇರಬೇಕು, ಇದನ್ನು ಚಿಕ್ಕದು ಮಾಡಬೇಡಿ. ನೋಡಿ ಈ ರೀತಿ ಕ್ಯಾನ್ವಾಸನ್ನು ಮಾರ್ಕ್ ಮಾಡ್ಕೊಬೇಕು. ಈ ರೀತಿ ಕ್ಯಾನ್ವಾಸು ಕಟ್ ಮಾಡ್ಕೊಂಡ್ಮೇಲೆ ಉಳಿದಿರೋ ಬಟ್ಟೆನಲ್ಲಿ ಐರನ್ ಮಾಡ್ಕೊಬೇಕು. ನಿಮ್ಗೆ ಇಷ್ಟುದ್ದ ಬಟ್ಟೆ ಇಲ್ಲ ಅಂದರೆ ಸೆಂಟ್ರ್ ಕಟ್ ಮಾಡಿ 2 ಮಾಡಿನೂ ಐರನ್ ಮಾಡ್ಕೊಬೋದು. 1/4 ಇಂಚು ಸುತ್ತ ಬಟ್ಟೆ ಬರಬೇಕು ನಮಗೆ. 1/4 ಇಂಚು ಸುತ್ತ ಎಕ್ಸ್ಟ್ರಾ ಬಟ್ಟೆ ಇರಬೇಕು. ಇಲ್ಲೂ ಅಷ್ಟೇ 1/4 ಇಂಚು ಬಟ್ಟೆ ಇರಬೇಕು. ಆ ರೀತಿಯೇ ಐರನ್ ಮಾಡಬೇಕು. ನೀವು ತೀರಾ ಹತ್ರ ಇಟ್ಟು ಐರನ್ ಮಾಡ್ಕೊಬೇಡಿ, ಈ ರೀತಿ ಎಲ್ಲ ಐರನ್ ಮಾಡಿಬಿಡಿ. 1/4 ಇಂಚು ನಮಗೆ ಎಕ್ಸ್ಟ್ರಾ ಇರಬೇಕು, ಆ ರೀತಿ ಐರನ್ ಮಾಡ್ಕೊಬೇಕು. ಮೇನ್ ಬಟ್ಟೆ ಮೇಲೆ ಇದೇ ರೀತಿ ಲೈನಿಂಗನ್ನು ಸ್ಪ್ರೆಡ್ ಮಾಡಿ ಕಟಿಂಗ್ ಮಾಡ್ಕೊಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.